ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಾನು ಬಂದು ರಾಘವೇಂದ್ರ ಸ್ವಾಮಿ ವಿಗ್ರಹಕ್ಕೆ ಒಂದು ಕ್ವಶನ್ ಕೇಳಿದ್ದೆ. ನನ್ನ ಮಗಳು ಮದುವೆ ಆಗಿದೆ, ಡೇಟ್ ಯಾವುದು, ಆ ಡೇಟು ಕರೆಕ್ಟಾಗಿ ಹೇಳಿರೋರಿಗೆ, ಫಸ್ಟು ಕರೆಕ್ಟಾಗಿ ಆನ್ಸರ್ ಮಾಡಿರೋರಿಗೆ ನಾನು ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಕೊಡ್ತೀನಿ. ಸೊ ನಾನೇ ತೊಗೊಂಬಂದು ಕೊಡ್ತೀನಿ ಅಂತೇಳಿದ್ದೆ. ಹಾಗಾಗಿ ನನ್ನ ಮೊದಲನೇ ಉತ್ತರಕ್ಕೆ ಕರೆಕ್ಟಾಗಿ ಕ್ವಶನ್ಗೆ ಉತ್ತರ ಕೊಟ್ಟಿದ್ದರು ವಿನುತಾ ಅಂತ. ಸೊ ಇವ್ರು ಬಂದು ತುಮಕೂರವರು. ಸೊ ಇವರ ಅಮ್ಮ ಮಗಳಿಬ್ಬರು ಇದ್ದಾರೆ. ಸೊ ಇವರು ಮಗಳು ವಿನುತಾ ಅಂತ. ಇವರು ಆಲ್ರೆಡಿ ನನ್ನ ಹತ್ರ ಒಂದು ಟೈಮ್ ಫೋಟೋ ಕೂಡ ಕರೆಕ್ಟಾಗಿ ಅಡ್ರೆಸ್ ಕಳಿಸಿ ಬೇಗನೆ ಒಂದು ಫೋಟೋ ಕೂಡ ತರಿಸ್ಕೊಂಡಿದ್ರು. ಆಲ್ರೆಡಿ ರಾಘವೇಂದ್ರ ಸ್ವಾಮಿಗಳ ಪೂಜೆನ ಇವ್ರ ಮನೇಲಿ ಆಲ್ರೆಡಿ ಶುರು ಮಾಡಿದ್ದಾರೆ. ನಾನು ಹೇಳಿರೋ ಥರನೇ ಮುಡುಪು ಕಟ್ಟಿ ದೇವ್ರಿಗೊಂದು ಹರಕೆ ಮಾಡ್ಕೊಂಡು ಮಾಡಿದಾರಂತೆ. ಅದು ತುಂಬಾ ಚೆನ್ನಾಗಿ ಆಶೀರ್ವಾದ ಆಯಿತು ಮೇಡಮ್ ರಾಘವೇಂದ್ರ ಸ್ವಾಮಿಗಳದು. ಸೊ ಈ ಒಂದು ವಿಗ್ರಹನ ನೀವೇ ಬಂದು ನಿಮ್ಮ ಕೈಯಾರ ಕೊಟ್ಟರೆ ತುಂಬ ನಮ್ಗೆ ಖುಷಿಯಾಗುತ್ತೆ ಅಂತ ಹೇಳಿದ್ರು. ಸೊ ಸಮಯದ ಅಭಾವದಿಂದ ನಾನು ಹೋಗೋಕ್ಕಾಗಿರಲಿಲ್ಲ. ಸರಿ, ನಾನು ನಿನ್ನೆ ತುಮಕೂರಿಗೆ ಮಗಳನ್ನ ನೋಡೋಕ್ಕೆ ಹೋಗಿದ್ದೆ. ಹಾಗೆ ಹೋಗಿ ಇವರಿಗೆ ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹನ ಕೊಟ್ಟೆ. ತುಂಬಾ ಖುಷಿಪಟ್ಟರು ವಿನುತಾ ಅವರು. ಖುಷಿಪಟ್ಟು ಆ ಒಂದು ವಿಗ್ರಹನ ಕೊಟ್ಟಿರೋದಕ್ಕಂತೂ ಅವರು ಕಣ್ಣಲ್ಲಿ ನೀರೇ ಬಂತು. ಅಷ್ಟು ಖುಷಿಪಟ್ಟರು. ದೇವರು ನಿಮ್ಮ ಮುಖಾಂತರ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ. ಸೊ ಕೊಟ್ಟಿದ ತಕ್ಷಣ ದೇವ್ರನ್ನ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟು ದೇವ್ರಿಗೊಂದು ನಮಸ್ಕಾರ ಮಾಡಿದ್ರು. ಸೊ ನಾನು ಕೊಟ್ಟಿರೋ ಫೋಟೋ ಕೂಡ ನೋಡ್ಬೋದು, ಅಲ್ಲೇ ಇದೆ. ಇವಾಗ ಅವರ ಒಂದು ದೇವ್ರ ಮನೆಗೆ ಆ ರಾಯರೇ ಹೋಗಿ ಕೂತ್ಕೊಂಡಿದ್ದಾರೆ. ರಾಯರು ಆಶೀರ್ವಾದ ಮಾಡ್ತಾಯಿದ್ದಾರೆ. ತುಂಬಾ ಕಳೆಯಾಗಿ ಕಾಣಿಸ್ತಿತ್ತು ಆ ಒಂದು ದೇವ್ರ ಮನೆ. ಸೊ ಅವರು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ. ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಕೇಳ್ಕೊತೀನಿ. ಹಾಗೆ ಅವರು ನಮಗೂ ಕೂಡ ಸೊ ಖಾಲಿ ಕೈಲಿ ಕಳಿಸ್ಬಾರ್ದು ಅಂತ ಅರಿಶಿನ ಕುಂಕುಮ ಕೊಟ್ಟು ನನಗೂ ಮಗಳಿಗೂ ಹಾಗೆ ನೋಡಿ ಅವರ ಒಂದು ಪ್ರೀತಿಯಿಂದ ನನಗೊಂದು ಸೀರೆ ಕೊಟ್ಟರು. ಮೇಡಮ್ ಈ ಸೀರೆ ನೀವು ಉಟ್ಕೋಬೇಕು, ಸೊ ನನ್ನ ಕಡೆಯಿಂದ ಕೊಡ್ತಾ ಇರೋದು ಅಂತ. ಸೊ ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ ಅವರು ವಿನುತಾ ಅವರು. ಸೊ ಅವರ ಒಂದು ಪ್ರೀತಿಯಾಗಿ ಕೊಟ್ಟಿರೋ ಸೀರೆನ ಖಂಡಿತ ನೆಕ್ಸ್ಟ್ ಟೈಮ್ ನಾನು ಉಟ್ಕೊತೀನಿ. ಸೊ ಅವರ ಮನೇಲೇ ಒಂದು ವಿಗ್ರಹ ಕೊಟ್ಟು ನಾನು ನನ್ನ ಮಗಳು ಬಂದವು. ಸೊ ಅವ್ರ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವು. ತುಂಬಾ ಖುಷಿ ಆಯಿತು ನನಗೂ ಕೂಡ ಅವ್ರ ಮನೆಗೆ ಹೋಗಿ ಆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹ ಕೊಟ್ಟಿದ್ದು. ಒಳ್ಳೆಯದಾಗಲಿ ಅವ್ರಿಗೆ.